ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ಕೆವಿಕೆ ಅಂದರೆ ಒಂದು ರೀತಿ ರೈತರ ಆಸ್ಪತ್ರೆ ಅಂತಲೇ ಕರೆದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ರೈತರಿಗೆ ಬೇಕಾದಂತಹ ಸಮರ್ಪಕ ಮಾಹಿತಿಗಳನ್ನು ಕಾಲಕ್ಕೆ ಒದಗಿಸ್ತಕ್ಕಂಥ ಕೆಲಸವನ್ನು ಕೆವಿಕೆ ಮಾಡುತ್ತೆ. ಆದರೆ ಇವತ್ತು ಆ ಕೆವಿಕೆಗೆ ಗ್ರಹಣ ಹಿಡಿದಿರ್ತಕ್ಕಂಥದ್ದು, ಗ್ರಹಣ ಹಿಡಿದ ಹಿನ್ನೆಲೆಯಲ್ಲಿ ಇವತ್ತು ರೈತರು ಕಂಗಾಲಾಗಿದ್ದಾರೆ. ಸಮರ್ಪಕ ಮಾಹಿತಿ ಸಿಗದೆ ಇವತ್ತು ಪರದಾಡುವಂತಹ ಪರಿಸ್ಥಿತಿ ರೈತರಿಗೆ ಬಂದೊದಗಿರ್ತಕ್ಕಂಥದ್ದು. ವೀಕ್ಷಕರೇ, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಟ್ಟು 7 ಕೃಷಿ ವಿಜ್ಞಾನ ಕೇಂದ್ರಗಳು ಬರ್ತವೆ. ಅದರಲ್ಲಿ ಬೀದರ್ನಲ್ಲಿ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ಕೂಡ ಒಂದು. ಆದರೆ ಇವತ್ತು ಬೀದರ್ನ ಜನವಾಡ ಬಳಿ ಇರ್ತಕ್ಕಂಥ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಇವತ್ತು ಗ್ರಹಣ ಹಿಡಿದಿರ್ತಕ್ಕಂಥದ್ದು. ರೈತರ ಆಸ್ಪತ್ರೆ ಅಂತ ಕರೆಸ್ಕೊಳ್ತಕ್ಕಂಥ ಈ ಒಂದು ಕೆವಿಕೆಗೆ ಈಗ ಅನಾರೋಗ್ಯ ಕಾಡ್ತಾ ಇರ್ತಕ್ಕಂಥದ್ದು. ಬರೋಬ್ಬರಿ ಕಳೆದ 25 ದಿನಗಳಿಂದ ಇವತ್ತು ಬೀಗ ಹಾಕಿರ್ತಕ್ಕಂಥದ್ದು. ಕೆವಿಕೆ ಬೀಗ ಹಾಕಿ ಇವತ್ತು ಕೃಷಿ ಚಟುವಟಿಕೆಗಳು ಏನೂ ಇಲ್ಲದೆ ರೈತರಿಗೆ ಸಮರ್ಪಕ ಮಾಹಿತಿಯನ್ನು ಒದಗಿಸಲಿಕ್ಕೆ ಒಬ್ಬ ಅಧಿಕಾರಿಗಳು ಇರದೆ ಇವತ್ತು ರೈತರು ಅತಂತ್ರ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ದಿನನಿತ್ಯ ರೈತರು ಕೆವಿಕೆಗೆ ಎಡತಾಕುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಕಳೆದ 25 ದಿನಗಳಿಂದ ಕೆವಿಕೆ ಬೀಗ ಹಾಕಿ ಇವತ್ತು ಅಲ್ಲಿನ ಸಿಬ್ಬಂದಿಗಳು ಕಚೇರಿ ಮುಂಭಾಗದಲ್ಲಿ ಹೊರಗೆ ಕೂತ್ಕೊಂಡು ಹೋಗ್ತಾ ಇದ್ದರೂ ಕೂಡ ಯಾರೊಬ್ಬರು ಆ ಕಡೆ ಗಮನ ಹರಿಸ್ತಲ್ಲ. ಇದು ರೈತರ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಕೆವಿಕೆ ಅಂದರೆ ರೈತರಿಗೆ ಏನು ಬೆಳೆ ಮಣ್ಣು ಪರೀಕ್ಷೆ ಇನ್ನಿತರ ಬೆಳೆಗಳಿಗೆ ರೋಗ ಬಂದಂತಹ ಸಂದರ್ಭದಲ್ಲಿ ಅವುಗಳಿಗೆ ಬೇಕಾದಂಥ ಔಷಧಿ ಸಿಂಪಡಣೆ ಸೇರಿದಂತೆ ಯಾವ್ಯಾವ ಮಣ್ಣಿಗೆ ಯಾವ್ಯಾವ ಬೆಳೆಗಳನ್ನು ಬೆಳೆಯಬೇಕು ಅನ್ನೋ ಒಂದು ಸಮರ್ಪಕ ಮಾಹಿತಿಯನ್ನು ರೈತರಿಗೆ ಒದಗಿಸ್ತಕ್ಕಂಥ ಕೆಲಸವನ್ನು ಈ ಕೃಷಿ ವಿಜ್ಞಾನ ಕೇಂದ್ರ ಮಾಡುತ್ತೆ. ಆದರೆ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ 25 ದಿನಗಳಿಂದ ಇವತ್ತು ಬಂದ್ ಆಗಿರ್ತಕ್ಕಂಥದ್ದು. ಬಂದ್ ಆಗಿರುವಂತಹ ವಿಷಯ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ ಗೊತ್ತಿದೆ, ಇಲ್ಲಿನ ಜಿಲ್ಲಾಧಿಕಾರಿಗಳು ಸಚಿವರಿಗೂ ಗೊತ್ತಿದೆ. ಆದರೆ ಯಾರೊಬ್ಬರು ಕೂಡ ಕಚೇರಿಯ ಬೀಗವನ್ನು ತೆರೆಸುವಂಥ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ರೈತರಿಗೆ ಸಮರ್ಪಕ ಮಾಹಿತಿಯನ್ನು ಕೊಡಿಸುವ ನಿಟ್ಟಿನಲ್ಲಿ ಮತ್ತೆ ವಿಜ್ಞಾನ ಕೇಂದ್ರವನ್ನು ಪುನರಾರಂಭ ಮಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ಯಾರೊಬ್ಬ ಅಧಿಕಾರಿಗಳಾಗಲಿ ಸಚಿವರಾಗಲಿ ಯಾರು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ರೈತರು ಸಹಜವಾಗಿಯೇ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಮತ್ತು ವಿಶ್ವವಿದ್ಯಾಲಯದ ವಿರುದ್ಧ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಏನು ಕೆವಿಕೆ ಬರೀ ಈಗ ಬೀಗ ಹಾಕಿರೋದಷ್ಟೇ ಅಲ್ಲ, ಕೆವಿಕೆಗೆ ಸಮರ್ಪಕ ಏನು ಅಗತ್ಯ ವಿಜ್ಞಾನಿಗಳು ಮತ್ತು ಸಿಬ್ಬಂದಿಗಳು ಇರದೇ ಇರತಕ್ಕಂಥದ್ದು ಒಂದು ಕಾರಣ. ಯಾಕಂದರೆ ಕಳೆದ ಹಲವು ದಿನಗಳಿಂದ ಇವತ್ತು ಕೆವಿಕೆಯಲ್ಲಿ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ವಿಜ್ಞಾನಿಗಳು 3 ತಾಂತ್ರಿಕ ಅಧಿಕಾರಿಗಳು ಸೇರಿ ಕೇವಲ ಒಬ್ಬ ಅಂದರೆ ಮುಖ್ಯಸ್ಥ ಮಾತ್ರ ಇರ್ತಕ್ಕಂಥದ್ದು. ಹೀಗಾಗಿ 9 ಹುದ್ದೆಗಳು ಖಾಲಿ ಇವೆ. ಹುದ್ದೆಗಳು ಖಾಲಿ ಇರುವ ಹಿನ್ನೆಲೆಯಲ್ಲಿ ರೈತರಿಗೆ ಸಮರ್ಪಕವಾದ ಮಾಹಿತಿಯನ್ನು ಒದಗಿಸಿಕೊಡುವ ನಿಟ್ಟಿನಲ್ಲೂ ಕೂಡ ಕೆವಿಕೆ ಇವತ್ತು ಅಸಮರ್ಪಕವಾಗಿರ್ತಕ್ಕಂಥದ್ದು. ಹೀಗಾಗಿ ರೈತರಿಗೆ ಸಹಜವಾಗಿ ಆತಂಕ ಉಂಟು ಮಾಡಿರ್ತಕ್ಕಂಥದ್ದು. ಯಾಕಂದರೆ ರೈತರಿಗೆ ಬೇಕಾದಂಥ ಮಾಹಿತಿಯೇ ರೈತರು ತಮಗೆ ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ, ಬೆಳೆಗಳಿಗೆ ರೋಗ ಬಂದಿರತಕ್ಕಂಥ ಸಂದರ್ಭದಲ್ಲಿ ರೈತರು ಮೊರೆ ಹೋಗೋದೇ ಕೆವಿಕೆಗೆ. ಆದರೆ ಈ ಒಂದು ಕೆವಿಕೆನೇ ಈಗ ಬಾಗಿಲು ಮುಚ್ಚಿರುತ್ತ ಹಿನ್ನೆಲೆಯಲ್ಲಿ ರೈತರಿಗೆ ಸಹಜವಾಗಿ ಆತಂಕ ಉಂಟಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಬೇಗನೆ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರವನ್ನು ಪುನರಾರಂಭ ಮಾಡಬೇಕು ಮತ್ತು ಬೇಕಾದಂಥ ಅಗತ್ಯ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈಗ ಹಾಗಾದ್ರೆ ರೈತರು ಈ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ಒಂದ್ಸಾರಿ ನೋಡ್ಕೊಂಡು ಬರೋಣ ಬನ್ನಿ. ಸರ್, ನಮ್ಮಲ್ಲಿ ಏನಾಗ್ಯದ, ನಮ್ಮ ಬೀದರ್ ಜಿಲ್ಲೆದಾಗ ಕೃಷಿ ವಿಜ್ಞಾನ ಕೇಂದ್ರ ಅಂದ್ರೆ ಎಲ್ಲಕ್ಕ ಬೀಜ ಸಪ್ಲೈ ಮಾಡೋದು ಮತ್ತು ಒಳ್ಳೆ ಜ್ಞಾನ ಕೊಡೋದು, ಅದೇ ಬಂದ್ ಮಾಡ್ಕೊಂಡು ಕೂತಾರೆ ಇವರು. ಇವ್ರೇನದಂದ್ರೆ ಸಾಕಷ್ಟು ಹಗರಣ ಮಾಡಿಕೊಂಡು ಆ ಮುಚ್ಕುಂಬ ಕಡೆಯಿಂದ ಇದೆಲ್ಲ ಮಾಡ್ತಾರೆ. ಏನಿಲ್ಲಿ ಎದೇ ಸಿಬ್ಬಂದಿ ಇಲ್ಲೇ ಕೆಲಸ ಮಾಡೋದ್ರಿಂದ ಅದ್ರ ಹಗರಣ ತೆಗಿತಾರಂತಂದು ಕೀಲಿ ಹಾಕೊಂಡು ಮಾಡ್ಯಾರ ಇವರು. ಆದ ಕಡೆಯಿಂದ ನಮ್ಮ VC ಅವ್ರು ಏನ್ ಬಂದ್ ಹೋಗ್ಯಾರಲ್ಲ, ನಮ್ಮ VC ಅವ್ರು ಏನದ ಅಂದ್ರ 2ನೇ ಗವರ್ನರ್ ಅವರು, ಇದಕ್ಕ 2ನೇ ಗವರ್ನರ್ ಅವ್ರು ಏನದಂದ್ರೆ ಬಂದು ತನ್ನ ಕೇಂದ್ರಕ್ಕೆ ಬಂದು ಹೋಗೋದಂತೆ ಅವರು ವೆಟನರಿ ಕಾಲೇಜ್ ಬಂದು ಹೋಗ್ತಾರ ಅಂದ್ರೆ ಎಷ್ಟು ಅಪವಾದದ.
ಬ್ಯಾನಿ ಒಂದು ಮದ್ದು ಹಚ್ಚೋದು ಒಂದ್ ಕಡೆ ಅವ್ರ ಕಡೆ. ಕೇಳಿದ್ರಲ್ಲ ವೀಕ್ಷಕರೇ, ಇದು ಓರ್ವ ರೈತರ ಮಾತು. ಏನು ಈಗಾಗಲೇ ಕಳೆದ 25 ದಿನಗಳಿಂದ ಬೀದರ್ನ ಕೃಷಿ ವಿಜ್ಞಾನ ಕೇಂದ್ರ ಬಂದ್ ಆಗಿರ್ತಕ್ಕಂಥದ್ದು, ಬೀಗ ಹಾಕಿರ್ತಕ್ಕಂಥದ್ದು ಕಚೇರಿಗೆ. ಈ ಬೀಗ ಹಾಕಲಿಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಅಲ್ಲಿನ ಸಿಬ್ಬಂದಿಗಳೇ ಇವತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳು ಸೇರಿದಂತೆ ಅಲ್ಲಿನ ತನ್ನ ಸಹೋದ್ಯೋಗಿಗಳು ಇವತ್ತು ಗಂಭೀರ ಆರೋಪಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನು ಪ್ರತಿ ವರ್ಷ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ. ಈ ಒಂದು ಕೋಟ್ಯಾಂತರ ರೂಪಾಯಿ ಅನುದಾನ ಇವತ್ತು ರೈತರ ಹೆಸರಿನಲ್ಲಿ ಲೂಟಿ ಆಗ್ತಾ ಇದೆ. ಇಲ್ಲಿ ಸಾಕಷ್ಟು ಹಗರಣಗಳು ಆಗ್ತಿವೆ. ರೈತರು ಬಂದಂಥ ಸಂದರ್ಭದಲ್ಲಿ ಇದು ಕೇವಲ ಮಾಹಿತಿ ಒದಗಿಸಲಿಕ್ಕೆ ಮಾತ್ರ ಇರತಕ್ಕಂಥ ಮಾಹಿತಿ ಏನು ಕೃಷಿ ವಿಜ್ಞಾನ ಕೇಂದ್ರ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ರೈತರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮತ್ತು ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಹೀಗಾಗಿ ಈ ಕೃಷಿ ವಿಶ್ವವಿದ್ಯಾಲಯ ಏನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳ ಕುರಿತು ಏನು ಅಲ್ಲಿನ ಸಿಬ್ಬಂದಿಗಳು ಗಂಭೀರ ಆರೋಪಗಳನ್ನು ವಿಶ್ವವಿದ್ಯಾಲಯ ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳ ಮೇಲೆ ಮಾಡ್ತಾ ಇರತಕ್ಕಂಥದ್ದು. ಹೀಗಾಗಿಯೇ ಈ ಒಂದು KVKಗೆ ಇವತ್ತು ಬೀಗ ಜಡಿದಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಪರಿಣಾಮವಾಗಿ ಅಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಸಿಬ್ಬಂದಿಗಳು ಇವತ್ತು ಕಚೇರಿಯ ಮುಂಭಾಗದಲ್ಲಿ ಕುಳಿತು ಏನು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಅನಿವಾರ್ಯತೆ ಬಂದು ಒದಗಿರತಕ್ಕಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ಬೋದು, ಅಲ್ಲಿನ ಅಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಈ ಕಡೆ ಗಮನ ಹರಿಸ್ತಲ್ಲ. ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಿ ಏನು ಮತ್ತೆ KVKಗೆ ಒಂದು ಚೈತನ್ಯ ನೀಡ್ತಕ್ಕಂಥ ಕೆಲಸವನ್ನು ಅಲ್ಲಿನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತು ಆ ಒಂದು KVK ಇವತ್ತು ಬಂದ್ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಅಲ್ಲಿನ ಸಿಬ್ಬಂದಿಗಳ ಮೇಲೆಯೂ ಕೂಡ ಹಲ್ಲೆ ಆಗಿದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. KVKಯಲ್ಲಿ ನಡೆದಿದೆ ಎನ್ನಲಾದ ಹಗರಣ ಮತ್ತು ಮಹಿಳೆಯ ಸಿಬ್ಬಂದಿಯ ಮೇಲೆ ನಡೆದಿದೆ ಎನ್ನಲಾದ ಒಂದು ಹಲ್ಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಮತ್ತು ಏನು ನನಗೆ ನ್ಯಾಯ ಒದಗಿಸಿಕೊಡ್ಬೇಕನ್ನೋ ಒಂದು ಆಗ್ರಹವನ್ನು ಅಲ್ಲಿನ ಸಿಬ್ಬಂದಿಯೂ ಕೂಡ ಏನು ಫಾರ್ಮ್ ಮ್ಯಾನೇಜರ್ ಸಿಬ್ಬಂದಿಯೂ ಕೂಡ ಮಾಡ್ತಾ ಇರತಕ್ಕಂಥದ್ದು. ಹಾಗಿದ್ರೆ ಈ ರೈತರು ಈ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ಒಂದ್ಸಾರಿ ನೋಡ್ಕೊಂಡು ಬರೋಣ ಬನ್ನಿ. ಬೀಗ ಹಾಕಿದ್ದಾರೆ ಅಂತೂ ಗೊತ್ತಾಗಿದ್ದ ನಂತರ ಇವತ್ತೇನದ ಅಂದ್ರೆ ನಾವು ಬಂದಿದ್ದೀವಿ. ಎಲ್ಲಿ ಬಂದಿದ್ದೇವೆ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ನೋಡೋಣ ಏನು ಬೀಗ ಹಾಕಿದ್ದಾರೆ, ಯಾಕೆ ಬೀಗ ಹಾಕಿದ್ರು. ಯಾಕಂದ್ರ ಯಾವಾಗ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬೀಗ ಹಾಕ್ಯಾರ ಅಂದಿನ ಮೇಲೆ ರೈತರ ಮಾಹಿತಿ ಎಲ್ಲಿ ತಗೋಬೇಕು, ಯಾವುದೇ ಕೃಷಿಗೆ ಸಂಬಂಧಪಟ್ಟಂತ ಮಾಹಿತಿ ತಗೋಬೇಕಾದ್ರೆ ಎಲ್ಲಿ ತಗೋಬೇಕು, ಮತ್ತೆ ಬೀಗ ಯಾರು ಹಾಕಿದ್ರು, ಯಾಕೆ ಹಾಕಿದ್ರು, ಮತ್ತೇನದ ಅಂದ್ರ ಇವ್ರಿಗೆ ಕೇಳೋರು ಇಲ್ಲೇನು. ಮತ್ ಬೀಗ ಹಾಕ್ಯಾರ ಅಂದರ ಅದಕ್ಕೆ ತೆರಿಬೇಕಲ್ಲ, ತೆರಿತಕ್ಕಂತ ಕೆಲಸ ಮಾಡ್ಬೇಕಲ್ಲ. ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ, ಉಸ್ತುವಾರಿ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರ ಅಂತ ಕಸಿ ನೋಡ್ ಹೋಗೋಣ ಅಂತ ಕಸಿ ಬಂದಾಗ ಇಲ್ಲಿ ನಾವು ಬಂದ ತಕ್ಷಣ ಬೀಗ ಕಂಡು ಬಂತು ಮುಖ್ಯ ಕಚೇರಿ KVKದು. ಅಲ್ಲಿ ಏನದ ಅಂದ್ರೆ ಒಬ್ಬರು ಮೇಡಮ್ ಅವ್ರು ಇದ್ದರು, ಅವ್ರ ಹೆಸರು ಅನಿತಾ ಅಂತೇಳಿ, ಏನ್ ಫರ್ಮ್ ಮ್ಯಾನೇಜರ್ ಅಂತ ಇಲ್ಲಿನವರು. ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು ಇದರ ಮೇಲೆ ಸಾಕಷ್ಟು ಆರೋಪ ಮಾಡಿದ್ದಾರೆ ಈಗಾಗಲೇ. ಏನಂತ ಇಲ್ಲಿ ಬಹಳಷ್ಟು ಹಗರಣ ನಡೀತಾ ಇದೆ KVKದಲ್ಲಿ. ಮತ್ತೇನದ ಅಂದ್ರೆ ನನ್ನ ಮೇಲೆ ಕೂಡ 2-3 ಸಲ ಹಲ್ಲೆ ಆಯಿತು. ಹಲ್ಲೆ ಆಗಿದ್ದು CC ಕ್ಯಾಮ್ರಾದಲ್ಲಿ ಸರಿ ಆಗಿದೆ. ಆದರೆ ಆ ಹಲ್ಲೆ ಆಗಿದ್ದ ದಿನ ಏನು ಡೇಟ್ ಇರ್ತದ, ಆ ಡೇಟಿಂದು CC ಕ್ಯಾಮೆರಾ ಡಿಲೀಟ್ ಮಾಡಿದ್ದಾರೆ. ಮುಂಚಿತವಾಗಿಂದ ಡೇಟಿಂದು ಕೂಡ ಇದೆ, ಹಿಂದಿಂದು ಕೂಡ ಇದೆ. ಯಾವತ್ ದಿನ ಹಲ್ಲೆ ಆಗ್ಯದ ಆವತ್ತಿಂದ ಏನದ ಅಂದ್ರ ಡಿಲೀಟ್ ಮಾಡಿದಾರ. ಮತ್ ಡಿಲೀಟ್ ಯಾರು ಮಾಡಿದ್ರು, ನನಗ್ ನ್ಯಾಯ ಸಿಗಬೇಕು. ಇಲ್ಲಿ ಅಂತೂ ನನಗ 4-5 ತಿಂಗಳಾಯ್ತು ಪಗಾರ ಇಲ್ಲ. ಮತ್ತೇನದಂದ್ರೆ ಸಿಬ್ಬಂದಿ ಕೊರತೆ ಅದ. ಹಿಂಗ್ ಸಾಕಷ್ಟು ಅವ್ರು ಆರೋಪ ಮಾಡ್ದಾರ. ಮತ್ ಬೀಗ ಅದರ ಸಲುವಾಗಿ ನಾನೇ ಹಾಕಿದ್ದೀನಿ ಅಂತ ಅಂದ್ರು. ಅವ್ರಿಗೆ ಕೇಳಿದೆವು ನಾವು, ಮತ್ ಬೀಗ ಹಾಕಿ ಎಷ್ಟ್ ದಿನ ಆಯ್ತು? ನಾವು 10ನೇ ತಾರೀಕಿಗೆ ಬೀಗ ಹಾಕಿದೆವು, ಹೋದ ತಿಂಗಳು 10/10/2025 ಬೀಗ ಹಾಕಿದೆವು. ಇವತ್ತು ಮತ್ ನಾವು ಹಿಸಾಬ್ ಮಾಡಿದ್ರ ಇವತ್ತು 20-25 ದಿನ ಆಗ್ಲತ್ತ. ನಮಗೇನು ಖಬರೇ ಇಲ್ಲ ಈ ಬೀಗ ಹಾಕಿಂದ. ಇವಾಗ ಗೊತ್ತಾಗ್ಯದ. ಮತ್ ಈ ಬೀಗ ಹಾಕಿ 20-25 ದಿನ ಆಯ್ತದ. ಮತ್ ಜಿಲ್ಲಾಡಳಿತಕ್ಕೆ ಗೊತ್ತಿಲ್ಲ ಏನು, ಇಲ್ಲಿನ ಉಸ್ತುವಾರಿ ಮಂತ್ರಿಗಳಿಗೆ ಗೊತ್ತಿಲ್ಲ ಏನು, ಮತ್ತು ವೈಸ್ ಚಾನ್ಸಲರ್ ಅಂತ ಇರ್ತಾರ ಅವ್ರಿಗೆ ಗೊತ್ತಿಲ್ಲ ಏನು. ಕೇಳಿದ್ರಲ್ಲ ವೀಕ್ಷಕರೇ, ಇದು ಇನ್ನೊಬ್ಬ ರೈತರ ಮಾತು. ಈಗಾಗಲೇ ಏನು KVK ಕಳೆದ 25 ದಿನಗಳಿಂದ ಬಂದ್ ಆಗಿದೆ. ರೈತರಿಗೆ ಸಮರ್ಪಕ ಮಾಹಿತಿ ಸಿಗ್ತಾ ಇಲ್ಲ. ಸಂಬಂಧಿಸಿದ ಎಲ್ಲ ಇಲಾಖೆ ವಿಶ್ವವಿದ್ಯಾಲಯ ಅಧಿಕಾರಿಗಳಿಗೂ ಈ ವಿಷಯ ಗೊತ್ತಿದೆ. ಆದರೆ ಅದನ್ನ ಪುನರಾರಂಭ ಮಾಡತಕ್ಕಂಥ ಕೆಲಸವನ್ನ ಅಲ್ಲಿರ್ತಕ್ಕಂಥ
ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಯಾರೊಬ್ಬರು ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ವಿಪರ್ಯಾಸನ ಅಂತಲೇ ಹೇಳ್ಬೋದು. ಅದು ಇಲ್ಲಿ ಏನು ಬೀದರ್ ಜಿಲ್ಲೆಯ ಮತ್ತು ವಿಶ್ವವಿದ್ಯಾಲಯದ ಜಿಡ್ಡುಗಟ್ಟಿದ ಆಡಳಿತಕ್ಕೆ ಹಿಡಿದ ಕೈಗನ್ನಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನಾದರೂ ಏನು ಜಿಲ್ಲಾ ಆಡಳಿತ ಆಗಿರ್ಬೋದು, ವಿಶ್ವವಿದ್ಯಾಲಯದ ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇನ್ನಾದರೂ KVKಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಶೀಘ್ರವೇ ಬಗೆಹರಿಸಿ ರೈತರಿಗೆ ಬೇಕಾದಂಥ ಮಾಹಿತಿಯನ್ನು ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ಮುಂದಾಗಬೇಕು. ಮತ್ತು ಬೀದರ್ನ KVKಗೆ ಬೇಕಾಗಿರ್ತಕ್ಕಂಥ ವಿಜ್ಞಾನಿಗಳು ಮತ್ತು ತಾಂತ್ರಿಕ ಅಧಿಕಾರಿಗಳ ಒಂದು ಅಗತ್ಯ ಸಿಬ್ಬಂದಿಗಳ ನೇಮಕ ಮಾಡಿ ಒಂದು ಹೊಸ ಚೈತನ್ಯವನ್ನು ಈ ಒಂದು KVKಗೆ ನೀಡಲಿ ಅನ್ನೋದು ಕೂಡ ಜಿಲ್ಲೆಯ ಜನರ ಆಶಯ ಆಗಿರ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಸ್ಟೋರಿ. ಮತ್ತೊಂದು ಸ್ಟೋರಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.